ನಮಸ್ಕಾರ. 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ LBA ಅಥವಾ ಪಾಠ ಆಧಾರಿತ ಮೂಲ್ಯಾಂಕನದ ಪ್ರಶ್ನೆ ಮತ್ತು ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅಧ್ಯಾಯ 2 ಇರುವಂತದ್ದು 6ರಿಂದ 14ನೇ ಶತಮಾನದ ಭಾರತ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ LBAದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳನ್ನು ನೋಡ್ಕೊಂಡು ಬರೋಣ. ಅಧ್ಯಾಯ 2 6ರಿಂದ 14ನೇ ಶತಮಾನದ ಭಾರತ ಆಗಿರುವಂತದ್ದು. ಮೊದಲನೇ ವಿಭಾಗದಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿರುವಂತದ್ದು. ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದು. ಮೊದಲನೇ ಪ್ರಶ್ನೆ, ಇವರು ಗೂರ್ಜರ ಪ್ರತಿಹಾರ ರಜಪೂತ ರಾಜವಂಶದ ಸ್ಥಾಪಕರಾಗಿದ್ದಾರೆ. ನೇರವಾಗಿ ಉತ್ತರವನ್ನ ನೋಡೋಣ. ಹರೀಶ್ ಚಂದ್ರ ಅವರು ಈ ಗೂರ್ಜರ ಪ್ರತಿಹಾರ ರಜಪೂತ ರಾಜವಂಶದ ಸ್ಥಾಪಕರಾಗಿದ್ದಾರೆ. ಎರಡನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಗ್ಲಕ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಈ ನಗರಕ್ಕೆ ವರ್ಗಾಯಿಸಿದರು. ದೇವಗಿರಿಗೆ ವರ್ಗಾಯಿಸಿದರು. ಮೂರನೇ ಪ್ರಶ್ನೆ, ಇವರು ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ನಡೆಸಿದ ಮೊದಲ ಮಹಿಳೆ. ಎ ರಜಿಯಾ ಸುಲ್ತಾನ ಆಗಿರುವಂತದ್ದು. ನಾಲ್ಕನೇ ಪ್ರಶ್ನೆ, ಪೃಥ್ವಿರಾಜ್ ಚೌಹಾಣ್ ಮೊದಲ ತೆರೆನ್ ಯುದ್ಧದಲ್ಲಿ ಇವರನ್ನು ಸೋಲಿಸಿದರು. ಮೊಹಮ್ಮದ್ ಗೋರಿಯನ್ನು ಸೋಲಿಸಿದರು. ಏಳನೇ ಪ್ರಶ್ನೆ, ಈ ಕೃತಿಯು ಪೃಥ್ವಿರಾಜ್ ಚೌಹಾಣನ ಶೌರ್ಯ ಮತ್ತು ಸಾಹಸದ ಬಗ್ಗೆ ತಿಳಿಸುತ್ತದೆ. ಪೃಥ್ವಿರಾಜ್ ರಾಸೋ ಕೃತಿಯಾಗಿರುವಂತದ್ದು. ಇನ್ನು ಆರನೇ ಪ್ರಶ್ನೆ, ಮಾರುಕಟ್ಟೆಯ ನಿಯಂತ್ರಣಕ್ಕಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಈ ಅಧಿಕಾರಿಯನ್ನು ನೇಮಿಸಿದನು. ಸಹನಾ ಈ ಮಂಡಿಯನ್ನು ಅಧಿಕಾರಿಯನ್ನು ನೇಮಿಸಿದನು. ಇನ್ನು ಎರಡನೇ ವಿಭಾಗದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ. ಏಳನೇ ಪ್ರಶ್ನೆ, ಕಾಶ್ಮೀರದ ಕಾರ್ಕೋಟ ರಾಜವಂಶದ ಪ್ರಸಿದ್ಧ ರಾಜ ಯಾರು? ಲಲಿತಾದಿತ್ಯ ಮುಕ್ತಪೇಡ. ಇನ್ನು ಎಂಟನೇ ಪ್ರಶ್ನೆ, ಮೌಂಟ್ ಅಬು ಬಳಿ ಮೊಹಮ್ಮದ್ ಗೋರಿಯನ್ನು ಸೋಲಿಸಿದ ರಾಜ ಯಾರು? ಮೂಲ್ರಾಜ್ 2. ಇನ್ನು 9ನೇ ಪ್ರಶ್ನೆ, ದಕ್ಷಿಣ ದಂಡಯಾತ್ರೆ ನೇತೃತ್ವದ ವಹಿಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿ ಯಾರು? ಮಲಿಕ್ ಕಾಫರ್ ಆಗಿರುವಂತದ್ದು. ಇನ್ನು 10ನೇ ಪ್ರಶ್ನೆ, ಮಹಾರಾಜಾದಿ ರಾಜ ಎಂಬ ಬಿರುದನ್ನು ಪಡೆದ ರಾಜ ಯಾರು? ಢಂಗ. 11ನೇ ಪ್ರಶ್ನೆ, ಕಾರ್ಕೋಟ ವಂಶವು ಅವನತಿಯಾಗಲು ಅತಿ ಮುಖ್ಯವಾದ ಕಾರಣ ಯಾವುದು? ಲಲಿತಾದಿತ್ಯನ ನಂತರ ಬಂದಂತಹ ರಾಜರುಗಳು ಅವನಷ್ಟು ಪ್ರಭಾವಶಾಲಿಗಳಾಗಿರ್ಲಿಲ್ಲ. 12ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಗ್ಲಕನ ರಾಜಧಾನಿ ಬದಲಾವಣೆಯ ಮುಖ್ಯ ಉದ್ದೇಶವೇನಾಗಿತ್ತು? ವಿಶಾಲವಾದ ಸಾಮ್ರಾಜ್ಯ ನಿರ್ವಹಣೆ ಮತ್ತು ಮಂಗೋಲರ ದಾಳಿಗಳಿಂದ ರಾಜಧಾನಿಯನ್ನು ರಕ್ಷಿಸುವುದಾಗಿತ್ತು. ಮೂರನೇ ವಿಭಾಗದಲ್ಲಿ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ. 13ನೇ ಪ್ರಶ್ನೆ, ಗೂರ್ಜರ ರಾಜವಂಶದಲ್ಲಿ ನಾಗಭಟ್ಟನ ಸಾಧನೆಗಳೇನು ಅಂತ ಕೇಳಿರುವಂತದ್ದು. ಉಜ್ಜಯಿನಿಯನ್ನು ಆಳಿದ ನಾಗಭಟ್ಟ ಅರಬ್ ಆಕ್ರಮಣವನ್ನು ಎದುರಿಸುವಲ್ಲಿ ಪ್ರಮುಖ ಮತ್ತು ಯಶಸ್ವಿ ಆದನು. ಅವನು ತನ್ನ ಪ್ರದೇಶವನ್ನು ಗುಜರಾತ್ ಮತ್ತು ಮಾಳ್ವಾರ್ ರಜಪೂತಾನದ ಸ್ವಲ್ಪ ಭಾಗದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಇನ್ನು 14ನೇ ಪ್ರಶ್ನೆ, ಲಲಿತಾದಿತ್ಯ ಮುಕ್ತಪೀಡನ ಬಗ್ಗೆ ಐತಿಹಾಸಿಕ ಉಲ್ಲೇಖಗಳನ್ನು ನೀಡಿ ಅಂತ ಕೇಳಿರುವಂಥದ್ದು. ಲಲಿತಾದಿತ್ಯನ ಆಸ್ಥಾನ ಕವಿಯಾಗಿದ್ದ ಕಲ್ಲಣ್ಣನ ಇತಿಹಾಸ ಗ್ರಂಥವಾದ ರಾಜತರಂಗಿಣಿಯಲ್ಲಿ ಲಲಿತಾದಿತ್ಯನ ಬಹಳಷ್ಟು ವಿವರಗಳು ಸಿಗುತ್ತವೆ. ಅಲ್ಲದೆ ಅಲ್ಬೆರೋನಿ ಬರೆದ ತಾರೀಖ್ ಇ ಹಿಂದ್ ಕೃತಿಯು ಲಲಿತಾದಿತ್ಯನ ಸಾಹಸಗಳನ್ನು ಮುಕ್ತವಾಗಿ ಕೊಂಡಾಡುತ್ತದೆ. ಚೀನಾದ ಬಹಳಷ್ಟು ಐತಿಹಾಸಿಕ ಗ್ರಂಥಗಳಲ್ಲಿ ಈತನ ಉಲ್ಲೇಖಗಳನ್ನು ನಾವು ಗಮನಿಸಬಹುದು. ಇನ್ನು 15ನೇ ಪ್ರಶ್ನೆ, ಇಲ್ತುಮಿಶ್ ನ ಆಡಳಿತ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿರುವಂಥದ್ದು. ಇಲ್ತುಮಿಶ್ ತನ್ನ ರಾಜ್ಯವನ್ನು ಇಕ್ತಾಗಳು ಅಥವಾ ಪ್ರಾಂತ್ಯಗಳು ಆಗಿ ವಿಂಗಡಿಸಿದನು ಮತ್ತು ಆಡಳಿತವನ್ನು ನಡೆಸಲು ಇಕ್ತಾದಾರ್ಗಳನ್ನು ಅಥವಾ ಪ್ರಾಂತೀಯ ಅಧಿಕಾರಿಗಳನ್ನು ನೇಮಿಸಿದನು. ಆಡಳಿತಾತ್ಮಕ ವಿಷಯಗಳಲ್ಲಿ ಅವನಿಗೆ ಸಲಹೆ ನೀಡಲು ಅವನು 40 ಸರ್ದಾರರ ಗುಂಪನ್ನು ನೇಮಿಸಿದನು. ಪ್ರಧಾನಮಂತ್ರಿ ಮತ್ತು ನ್ಯಾಯಾಧೀಶರು ಅವನಿಗೆ ಸಲಹೆ ನೀಡುತ್ತಿದ್ದರು. ಇಲ್ತುಮಿಶ್ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದನು. 16ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಗ್ಲಕ್ ಜಾರಿಗೆ ತಂದ ಆಡಳಿತ ಸುಧಾರಣೆಗಳು ಯಾವುವು? ಕಂದಾಯ ಸುಧಾರಣೆಗಳು. ಅವನು ಕೃಷಿ ಇಲಾಖೆಯನ್ನು ಸ್ಥಾಪಿಸಿದನು. ಉಳುಮೆ ಮಾಡದ ಭೂಮಿಯನ್ನು ಕೃಷಿಯೋಗ್ಯವನ್ನಾಗಿ ಮಾಡಲಾಯಿತು. ತನ್ನ ರಾಜಧಾನಿಯನ್ನು ಬದಲಾಯಿಸುವುದು. ಸಾಂಕೇತಿಕ ನಾಣ್ಯಗಳ ಪ್ರಯೋಗ. ಇನ್ನು 17ನೇ ಪ್ರಶ್ನೆ, ದೆಹಲಿಯ ಸುಲ್ತಾನರ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಧಿಕ ತೆರಿಗೆ ಭಾರ ಜನರ ಮೇಲೆ ಇತ್ತು. ಸಾರಿಗೆ ಸಂಪರ್ಕ ಕಷ್ಟವಾದ್ದರಿಂದ ಬೆಲೆಗಳು ಎಲ್ಲ ಭಾಗದಲ್ಲೂ ಏಕರೂಪದಲ್ಲಿರಲಿಲ್ಲ. ಕೃಷಿಯು ಸಂಪತ್ತಿನ ಮೂಲವಾಗಿತ್ತು. ದೆಹಲಿಯಲ್ಲಿ ಸುಲ್ತಾನರು ತಮ್ಮದೇ ಆದ ಕಾರ್ಖಾನೆಗಳನ್ನು ಹೊಂದಿದ್ದರು. ಚಿನ್ನ, ಬೆಳ್ಳಿ, ಸಾಮಗ್ರಿ ತಯಾರಿಕೆ, ಕಸೂತಿ ಹಾಕುವಿಕೆ, ಬಟ್ಟೆ ತಯಾರಿಕೆ, ಬಣ್ಣ ಹಾಕುವಿಕೆ ಮೊದಲಾದ ಕೈಗಾರಿಕೆಗಳಿದ್ದವು. ಇನ್ನು 18ನೇ ಪ್ರಶ್ನೆ, ಕುತುಬುದ್ದೀನ್ ಐಬಕ್ ನ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿರೋದು. 2ನೇ ತೆರೆನ್ ಕಾಳಗದ ನಂತರ ಭಾರತದ ಮೇಲಿನ ಆಕ್ರಮಣಗಳ ಉಸ್ತುವಾರಿಯನ್ನು ಪಡೆದನು. ಐಬಕ್ನು ಮೊಹಮ್ಮದ್ ಗೋರಿಯ ಕಾಲದಲ್ಲಿ ಉತ್ತರ ಭಾರತದ ಉತ್ತರಾಧಿಕಾರಿಯಾದನು. ಗೋರಿಯ ನಂತರ ಸ್ವತಂತ್ರವಾಗಿ ಆಳಿದನು. ತಾಜುದ್ದೀನ್ ಇಲ್ತುಜ್ ನ ಮಗಳನ್ನು ಇವನು ಮದುವೆಯಾದನು.
ಐಬಕನು ದೆಹಲಿಯಲ್ಲಿ ಕುವಾತ್ ಉಲ್ ಇಸ್ಲಾಂ ಮಸೀದಿಯನ್ನು ಕಟ್ಟಿದನು. ಇವನು ಅಲ್ಲಿಯೇ ಕುತುಬ್ ಮಿನಾರ್ ನಿರ್ಮಿಸಲು ಪ್ರಾರಂಭಿಸಿದನು. ಇನ್ನು 4ನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು. 19ನೇ ಪ್ರಶ್ನೆ, ಪೃಥ್ವಿರಾಜ್ ಚವ್ಹಾಣ್ ಅವರ ಸಾಧನೆಗಳೇನು ಅಂತ ಕೇಳಿರುವುದು. ಪೃಥ್ವಿರಾಜ್ ಚವ್ಹಾಣ್ ಈ ರಾಜವಂಶದ ಅತ್ಯಂತ ಪ್ರಸಿದ್ಧ ರಾಜ. ಬಂದೇಲ್ಖಂಡದ ಚಂದೇಲ್ ರಾಜನನ್ನು ಅವನು ಸೋಲಿಸಿದನು. ಮೊದಲ ತೆರೆನ ಯುದ್ಧದಲ್ಲಿ ಅವನು ಮೊಹಮ್ಮದ್ ಗೋರಿಯನ್ನು ಸೋಲಿಸಿದನು. ಇದರಿಂದಾಗಿ ಅವನ ರಾಜಧಾನಿ ದೆಹಲಿಯು ಮೊಹಮ್ಮದ್ ಗೋರಿಯ ಪಾಲಾಯಿತು. ಪೃಥ್ವಿರಾಜ್ ಚವ್ಹಾಣ್ ತನ್ನನ್ನು ಧೈರ್ಯ ಮತ್ತು ಸಾಹಸವನ್ನು ಪೃಥ್ವಿರಾಜ್ ರಾಸೋದಲ್ಲಿ ವಿವರಿಸಲಾಗಿದೆ. ಅವನ ಕೆಲವು ತಪ್ಪು ನಿರ್ಧಾರಗಳು ಅವನ ಪತನಕ್ಕೆ ಕಾರಣವಾಯಿತು. ಇನ್ನು 20ನೇ ಪ್ರಶ್ನೆ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ರಜಪೂತ ರಾಜರ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿರು. ರಜಪೂತ ರಾಜರು ಉತ್ತರ ಭಾರತದ ಚಿತ್ತೋಡ್, ಮಾಂಡು, ರಣಥಂಬೂರ್, ಜೋಧ್ಪುರ್ ಮತ್ತು ಗ್ವಾಲಿಯರ್ಗಳಲ್ಲಿ ಬೃಹತ್ ಕೋಟೆಗಳನ್ನು ನಿರ್ಮಿಸಿದರು. ಜೈಪುರ್, ಗ್ವಾಲಿಯರ್ ಮತ್ತು ಉದಯ್ಪುರ್ ಅರಮನೆಗಳು ಮತ್ತು ಮೌಂಟ್ ಅಬುವಿನಲ್ಲಿ ದಿಲಾವರ್ ದೇವಾಲಯ ಕಲಾತ್ಮಕ ವಾಸ್ತುಶಿಲ್ಪದ ನಿರ್ಮಾಣಗಳಾಗಿವೆ. ಚಂದೇಲರು ಮಧ್ಯಪ್ರದೇಶದಲ್ಲಿ ಪ್ರಸಿದ್ಧ ಖುಜುರಾಹು ಮತ್ತು ಖಂಡಾರಾಯ ದೇವಾಲಯವನ್ನು ನಿರ್ಮಿಸಿದರು. ಶೈವ ಮತ್ತು ಮೌಂಟ್ ಅಬು ಬಸಿದಿ ವೈಷ್ಣವ ದೇವಾಲಯಗಳು ಅವರ ಕಾಲದಲ್ಲಿ ಪ್ರಮುಖ ನಿರ್ಮಾಣಗಳಾಗಿದ್ದವು. ಅವರು ಚಿತ್ರಕಲೆಯನ್ನು ಸಹ ಪ್ರೋತ್ಸಾಹಿಸಿದರು. ಇನ್ನು 21ನೇ ಪ್ರಶ್ನೆ, ಘಿಯಾಸುದ್ದೀನ್ ಬಲ್ಬನ್ ಜಾರಿಗೆ ತಂದಂತಹ ಆಡಳಿತಾತ್ಮಕ ಸುಧಾರಣೆಗಳನ್ನು ವಿಶ್ಲೇಷಿಸಿರಿ ಅಂತ ಕೇಳಿರುವಂತ. ಅವಿದೆಯ ತುರ್ಕಿ ಸರ್ದಾರರ ದುರಾಡಳಿತ ನಿಯಂತ್ರಿಸಿದನು. ಮಂಗೋಲರ ದಾಳಿಯನ್ನು ತಡೆಗಟ್ಟಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಿದನು. ಆಸ್ಥಾನದ ದರ್ಬಾರಿನಲ್ಲಿ ಸಂಪ್ರದಾಯ ಮತ್ತು ಶಿಷ್ಟಾಚಾರಗಳನ್ನು ತಂದನು. ಪರ್ಷಿಯನ್ ಶೈಲಿಯ ಆಡಂಬರದ ವೇಷಭೂಷಣ ಧರಿಸುತ್ತಿದ್ದರು. ತನ್ನನ್ನು ದೇವರ ಪ್ರತಿನಿಧಿ ಎಂದು ಸಾರಿ ನಿರಂಕುಶ ರಾಜಪ್ರಭುತ್ವವನ್ನು ಜಾರಿಗೆ ತಂದನು. ಅನುಭವಿ ಹಾಗೂ ವಿಶ್ವಾಸಿಕ ಸೇನಾಪತಿಗಳ ನೇತೃತ್ವದಲ್ಲಿ ಸೈನ್ಯವನ್ನು ಪುನರ್ ಸಂಘಟಿಸಿದನು. ಮಂಗೋಲರ ದಾಳಿ ತಡೆಗಟ್ಟಲು ವಾಯುವ್ಯ ಗಡಿ ಭಾಗದಲ್ಲಿ ಕೋಟೆಗಳನ್ನು ಕಟ್ಟಿಸಿದನು. ದಕ್ಷ ಆಡಳಿತಗಾರನಾಗಿದ್ದ ಬಲ್ಬನ್ನ ನಂತರ ಸುಲ್ತಾನ್ ಕೈಕುಬಾದ್ ಆತನು ವಜೀರನಿಂದ ಕೊಲೆಯಾದನು. ಇನ್ನು 5ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದಾಗಿದೆ. 22ನೇ ಪ್ರಶ್ನೆ, ಕಾಶ್ಮೀರದ ಕಾರ್ಕೋಟಗಳಲ್ಲಿ ಲಲಿತಾದಿತ್ಯ ಮುಕ್ತಪೀಡನ ಸಾಧನೆಗಳು. 36 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದನು. ಕಾರ್ಕೋಟ ಸಾಮ್ರಾಜ್ಯದ ಗಡಿಗಳನ್ನು ವಿಸ್ತರಿಸಿದನು. ಲಲಿತಾದಿತ್ಯ ಮಹತ್ವಾಕಾಂಕ್ಷಿಯುಳ್ಳ ಅರಸನಾಗಿದ್ದನು. ಕನೌಜ್ನ ಯಶೋವರ್ಮನನ್ನು ಸೋಲಿಸಿದನು. ಶಾಹಿ ರಾಜವಂಶಗಳನ್ನು ಸೋಲಿಸಿದನು. ವಿಂಧ್ಯಾಚಲದ ಅನೇಕ ರಾಜರೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಉಳಿಸಿಕೊಂಡರು. ರಾಷ್ಟ್ರಕೂಟರೊಂದಿಗೂ ಸಹ ಸ್ನೇಹ ಸಂಬಂಧಗಳನ್ನು ಬೆಳೆಸಿಕೊಂಡರು. ಲಲಿತಾದಿತ್ಯ ಚೀನಾದ ಟಾಂಗ್ ರಾಜರೊಂದಿಗೆ ಸ್ನೇಹ ಬೆಳೆಸಿದರು. ಅವರ ಸಹಾಯದಿಂದ ಅವರು ಟಿಬೆಟನ್ನರನ್ನು ವಿರುದ್ಧ ಹೋರಾಡಿದರು. ಇನ್ನು 23ನೇ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಯಾವುವು? ಧಾರ್ಮಿಕ ದತ್ತಿಗಳು, ಇನಾಮ್ಗಳು ರದ್ದುಗೊಳಿಸಿದರು. ಗೂಢಚರ ವ್ಯವಸ್ಥೆ ಜಾರಿಗೆ ತಂದರು. ಅವರು ಮದ್ಯ ಮಾದಕ ದ್ರವ್ಯಗಳನ್ನು ನಿಷೇಧಿಸಿದರು. ಸರ್ದಾರರ ಕೂಟವನ್ನು ಅಂತರ್ಜಾತಿ ವಿವಾಹ ನಿಷೇಧಿಸಿದನು. ಕಂದಾಯ ಅಧಿಕಾರಿಗಳನ್ನು ನೇಮಿಸಿದನು. ನಗದು ರೂಪದ ಸೈನಿಕರ ಸಂಬಳ ನೀಡುವ ಪದ್ಧತಿ ಜಾರಿಗೆ ತಂದನು. ಧಾಗ್ ಎಂದು ಕರೆಯಲ್ಪಡುವ ಕುದುರೆಗಳನ್ನು ಮುದ್ರೆ ಮಾಡುವ ಪ್ರಕ್ರಿಯೆಯನ್ನು ಜಾರಿಗೆ ತಂದನು. ನ್ಯಾಯಯುತ ಬೆಲೆ ಅಂಗಡಿ ಜಾರಿಗೆ ತಂದನು. ಅವರು ಕುದುರೆಗಳು ಮತ್ತು ಗುಲಾಮರನ್ನು ಮಾರಾಟ ಮಾಡಲು ಮಾರುಕಟ್ಟೆಯನ್ನು ಸ್ಥಾಪಿಸಿದರು. ಇನ್ನು 24ನೇ ಪ್ರಶ್ನೆ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ದೆಹಲಿ ಸುಲ್ತಾನರ ಕೊಡುಗೆಗಳನ್ನು ಉದಾಹರಣೆ ಸಹಿತ ವಿವರಿಸಿ ಅಂತ ಕೇಳಿರುವುದು. ದೆಹಲಿ ಸುಲ್ತಾನರು ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ಪರಿಚಯಿಸಿದರು. ಕಮಾನುಗಳು, ಗುಮ್ಮಟಗಳು ಹಾಗೂ ಮಿನಾರಗಳು ಈ ಶೈಲಿಯ ಪ್ರಮುಖ ಲಕ್ಷಣಗಳು. ದೆಹಲಿ ಸುಲ್ತಾನರು ಕೋಟೆ, ಮಸೀದಿ, ಅರಮನೆ, ಸಾರ್ವಜನಿಕ ಕಟ್ಟಡ, ಮದ್ರಾಸಾ, ಧರ್ಮಶಾಲೆಗಳನ್ನು ನಿರ್ಮಿಸಿದರು. ಇಂಡೋ ಇಸ್ಲಾಮಿಕ್ ಶೈಲಿಗೆ ಉದಾಹರಣೆ ದೆಹಲಿ ಕುವಾತ್ ಉಲ್ ಇಸ್ಲಾಂ ಮಸೀದಿ, ಕುತುಬ್ ಮಿನಾರ್, ಅಲೈ ದರ್ವಾಜಾ, ಜಮೈತ್ ಖಾನ್ ಮಸೀದಿಗಳು ಇತ್ಯಾದಿ. ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ LBಯ ಪ್ರಶ್ನೆ ಉತ್ತರಗಳನ್ನ ನೋಡ್ಕೊಂಡು ಬಂದಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ, ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದ.